ಪ್ರತಿಭಟನೆ ಮಾಡಿದ್ರು ದೆಹಲಿಯಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಕೊಟ್ಟಂತ ಎಲ್ಲ ಅಂಕಿಅಂಶಗಳು ಕೂಡ ಸುಳ್ಳು, ಸತ್ಯಕ್ಕೆ ದೂರವಾದದ್ದು. ನೋಡಪ್ಪ, ಅವರು ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಸತ್ಯಾಂಶ ಕೊಟ್ಟಿದ್ದೀವಿ, ನಾವು ಏನು ಸತ್ಯ ಅಂತ ಹೇಳ್ತಾ ಇದ್ದೀವಿ. ನಾವು ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಅವ್ರು ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಳಿ ಪೇಪರ್ನೇ ಇಡ್ತಾ ಇದ್ದೀವಿ. ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಈಗ ನಾನು ಬಜೆಟ್ ಬುಕ್ನ ಓದಿದೆ. ನಾನೇನು ಜಾಸ್ತಿ ಭಾಷಣ ಮಾಡಲಿಲ್ಲ. ಬಜೆಟ್ ಬುಕ್ ನಾನು ತಯಾರು ಮಾಡಿರಲಿಲ್ಲ. ಬಜೆಟ್ ಬುಕ್ಕು ಕೇಂದ್ರ ಸರ್ಕಾರ ತಯಾರು ಮಾಡಿತ್ತು. ನಮ್ಮ ನೀರಾವರಿಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿತ್ತು. ಕೊಟ್ರ. ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ 5,000 6,000 ಕೋಟಿ ಕೊಡ್ತೀವಿ ಅಂತ ರೆಕಮೆಂಡ್ ಮಾಡಿದ್ರು. ಅದನ್ನು ಕೊಟ್ರ. ಸಿಂಪಲ್. ಬರಗಾಲಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತೋ ಇಲ್ಲೋ. ಕೃಷ್ಣ ಬೈರೇಗೌಡರು, CM ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ಟರು. ಟೀಮ್ ಬಂತು. ಬರಗಾಲ ಆಗಿರೋದು ನಿಜ ತಾನೆ. ₹1 ಕೊಟ್ಟಿಲ್ಲ. ಇದಕ್ಕಿನ್ನ ಇನ್ನೇನು ಬೇಕು? ಬರಗಾಲಕ್ಕೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಲ್ಲಿ 6,000 ಕೋಟಿಯನ್ನು ಕೊಟ್ಟಿದ್ದೀವಿ. ಮುಂಗಡವಾಗಿ ಎಲ್ಲಿ ಒಂದು ಬಿಡುಗಾಸು ಕೊಟ್ಟಿಲ್ಲ. ಅದರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಅವರು ಜೀರೋ ಅಂತ ಹೇಳಿದ್ದಾರೆ. 6,000 ಕೋಟಿ ರೂಪಾಯಿ ಯಾವುದು ಕೊಟ್ಟಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಏನ್ ಅಸೆಂಬ್ಲಿಲಿ ಏನ್ ಕೊಡಬೇಕು ಅದನ್ನ ಕಂಪ್ಲೀಟ್ ನಾವು ಕೊಡ್ತೀವಿ.